ಕಾರ್ಯಾಗಾರ ಸಭೆಯ ಅಧ್ಯಕ್ಷತೆ ವಹಿಸ್ತಕ್ಕಂಥ ಭರತ್ ಗುಂಡಪ್ಪನವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಗ್ರೇಟರ್ ಬೆಂಗಳೂರು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತ ಅನ್ನಪ್ಪನವರೇ, BL2 ದಾಸರ ವಿಧಾನಸಭಾ ಕ್ಷೇತ್ರದ BLA1 SRA ಬಗ್ಗೆ ಈಗಾಗಲೇ 1ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಕೆಲವರು ನಾವು ಮಾತಾಡೋದು ಇಷ್ಟೇ, BLA2 ಏನಿದೆ ಜವಾಬ್ದಾರಿ ಜಾಸ್ತಿ ಇದೆ, ಯಾರು ಇಂಟ್ರೆಸ್ಟ್ ಇಲ್ಲ. ನಮ್ಮಲ್ಲಿ ಕೆಲವು ಕಡೆ ನೋಡಿದ್ವಿ, ನೀವು ಇಂಟ್ರೆಸ್ಟ್ ಮಾಡಬೇಕಾಗ್ತದೆ. BLA2 ಏನು ಮಾಡಿದ್ರೆ ಡ್ಯೂಟಿ ಇದೆ, ನಿನ್ನೆ ಮೊನ್ನೆ ನಡೆದಿರೋ ಘಟನೆಗಳಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಸಾಯಂಕಾಲ ಬರ್ತೀವಿ, ಈ ಥರ ಕೆಲವರು ಮಾತಾಡ್ತಾರೆ. ನಿಜವಾಗ್ಲೂ ಹೇಳ್ತೀವಿ, BL2 ಕೆಲಸ ಜಾಸ್ತಿ ಇದೆ. ಚುನಾವಣೆ ಆಮೇಲೆ BL2ನವರು ಭಾರಿ ಕೆಲಸ ಇದೆ. BL ಏನು ಆಫೀಸರ್ಗಳು ಬರ್ತಾರೆ, ರೂರಲ್ ಆಫೀಸರ್ಗಳು ಬರ್ತಾರಲ್ವ, ನಾವು ಫೋನ್ ನಂಬರ್ ತಗೊಳ್ಳಿ. ನೀವು ಮಾಡ್ಬೇಕಾಗಿ ಇಷ್ಟೇ, BLA1 ಫೋನ್ ನಂಬರ್ ತೊಗೊಬೇಕಾಗ್ತದೆ. ಫೋನ್ ನಂಬರ್ ತೊಗೊಂಡು ವಾರ್ಡ್ ವೈಸ್ ಆ ಫೋನ್ ನಂಬರ್ ತಗೊಳ್ಳಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸರ್ ಎಷ್ಟು ಗಂಟೆಗೆ ಬರ್ತಾರೆ ಗುರುಗಳೇ, ನೀವು ಹಿಂಗೆ ಅಡ್ಡ ಬಂದ್ರೆ ಹೆಂಗೆ? BL ಅದು ಬರ್ಕೊಟ್ಟಿದ್ರ, ಅದು ಬರ್ಕೊಡೋದು ಇಲ್ಲ ಅಂತ ಹೇಳ್ತಾನ. ಅದೇ ರೀತಿ ನಾವು ದಿನನಿತ್ಯ ಅವ್ರಿಗೆ ಫೋನ್ ಮಾಡೋದ್ರ ಮೂಲಕ ಅವರ ಸಮಯ ತಗೊಂಡು ನೀವು ಮನೆಗೆ ಹೋದ್ರೆ ಎಲ್ಲೆಲ್ಲಿ ಮತದಾರಿದ್ದಾರೆ ಅದು ಬಾರಿ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮಗೆ BLO ಜೊತೆಲಿ ನಾವು ಹೋದಾಗ, ಮನೆಗೆ ಹೋದಾಗ ಎಲ್ಲಿ ಮತದಾರಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ನಮಗೆ ಸಿಗುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದನ್ನ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನನಗೆ ಕೆಲಸ ಇದೆ, ನಾನು ಸಂಜೆ ಬರ್ತೀನಿ, ಬೆಳಗ್ಗೆ ಬರ್ತೀನಿ, ಇರಲಿ. ಕೆಲವು ಟೈಮಲ್ಲಿ ಎಲ್ಲ ಸಮಯ ಒಂದೇ ಥರ ಇರಲ್ಲ. ನಿಮ್ಮ ಜವಾಬ್ದಾರಿ. ನಾನು ಭರತ್ ಗುಂಡಪ್ಪನವರು ಮತ್ತು ಆನಂದ್ ಇಬ್ಬರು ಸೇರಿಕೊಂಡು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಮೊದಲೇ ಬಾರಿಗೆ BL2ಗೆ ಕಾರ್ಯಾಗಾರ ಮಾಡ್ತಾರೆ. ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ. ಇದೆಲ್ಲ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನೀವು 1 ತಿಂಗಳ ಕಾಲ BLO ಜೊತೆಗೆ ಮನೆಗೆ ಹೋದಾಗ ಸಂಪೂರ್ಣ ಮತದಾರರು ಎಲ್ಲೆಲ್ಲಿದ್ದಾರೆ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ. ಆ ಮನೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಮಗೆ. ನಾವೇನೋ ಭರತವರು BL2 ಮಾಡಿದರೆ, ಒಂದು ಬ್ಯಾಚ್ ಕೊಟ್ಟಿದ್ದಾರೆ, ಟ್ಯಾಗ್ ಅದು ಮುಖ್ಯ ಅಲ್ಲ. ಅದೇ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡಿ ವರದಿ ಕೊಡಿ. ಭರತ್ ಅಧ್ಯಕ್ಷರು ಇರ್ತಾರೆ, ಆನಂದ್ ಇರ್ತಾರೆ, ವರದಿ ಕೊಡಿ. ಅಣ್ಣ ಇಂಥ ಕಡೆ ಇಷ್ಟು ಜನ ಇಷ್ಟು ಇವತ್ತು ಒಂದು ದಿವಸ ಮಾಡಿದ್ರೆ ಒಂದು 10 ಮನೆ ಮಾಡೋಕ್ಕಾಗಲ್ಲ ಸರ್.